ಎಲ್ಲೋ ನಮಸ್ಕಾರ. ಯಾರೆಲ್ಲ ಗ್ರಾಮ ಆಡಳಿತ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ ತುಂಬಾ ಯೂಸ್ಫುಲ್ ಆಗುತ್ತೆ. 2023ರಲ್ಲಿ KE ಅವರು ಕಂಡಕ್ಟ್ ಮಾಡಿರೋಂಥ ಈ ಒಂದು ಕನ್ನಡ ಎಕ್ಸಾಮು, ಈ ಒಂದು ಪೇಪರಲ್ಲಿ ಕನ್ನಡ ಕ್ವಶನ್ಸ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಬರೋಣ. ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಕಡ್ಡಾಯ ಕನ್ನಡ ಮತ್ತು ಕಮ್ಯುನಿಕೇಷನ್ ಪೇಪರ್ಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಯಾವ ರೀತಿ ಕೇಳಿದೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಒನ್, 20ನೇ ಶತಮಾನದ ಪ್ರಸಿದ್ಧ ಮಹಾಕಾವ್ಯಗಳು ಮತ್ತು ಅದರ ಕವಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಅಂದರೆ ಹೊಂದಿಸಿ ಬರೆಯಿರಿ ರಿಲೇಟೆಡ್ ತುಂಬಾ ಕ್ವಶನ್ಸ್ ಇರುತ್ತೆ. ಪಟ್ಟಿ 1ರಲ್ಲಿ ನೆಕ್ಸ್ಟ್ ಕೃತಿಗಳಿದೆ. ಪಟ್ಟಿ 2ನಲ್ಲಿ ಅದು ಕವಿಗಳ ನೇಮ್ ಇದೆ. ಇದರಲ್ಲಿ ಭಾರತ ಸಿಂಧು ರಶ್ಮಿ, ಶ್ರೀ ಹರಿಚರಿತೆ, ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮಾಯಣ ದರ್ಶನಂ ಅಂತ ಇದೆ. ಇದರಲ್ಲಿ ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಪೂತಿ ನರಸಿಂಹಾಚಾರ್, ನೆಕ್ಸ್ಟ್ VK ಗೋಕಾಕ್ ಅಂತ ಇದೆ. ನಾವು ಮ್ಯಾಚ್ ಮಾಡೋದಾದರೆ ಭಾರತ ಸಿಂಧು ರಶ್ಮಿ ಬರೆದವರು ಯಾರು ಅಂತ ಅಂದರೆ VK ಗೋಕಾಕ್ ಆಗುತ್ತೆ. ನೆಕ್ಸ್ಟು ಶ್ರೀ ಹರಿಚರಿತೆ ಬರೆದವರು ಪೂತಿ ನರಸಿಂಹಾಚಾರ್ ಆಗುತ್ತೆ. ನೆಕ್ಸ್ಟು ಶ್ರೀರಾಮ ಪಟ್ಟಾಭಿಷೇಕ ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಶ್ರೀರಾಮಾಯಣ ದರ್ಶನಂ ಬರೆದವರು ಯಾರು ಅಂತ ಅಂದರೆ ಕುವೆಂಪು ಅವರು ಆಗುತ್ತೆ. ಇದರಲ್ಲಿ ಭಾರತ ಸಿಂಧು ರಶ್ಮಿ ಎಗೆ 4 ಇಲ್ಲಿದೆ ನೋಡಿ. ಆಪ್ಷನಲ್ಲಿ ಎಗೆ 4 ಆಪ್ಷನ್ ಎನಲ್ಲಿದೆ, ಆಪ್ಷನ್ ಬಿನಲ್ಲಿ ಇಲ್ಲ, ಆಪ್ಷನ್ ಸಿನಲ್ಲೂ ಇಲ್ಲ, ಆಪ್ಷನ್ ಡಿನಲ್ಲೂ ಇಲ್ಲ. ಸೊ ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಎ ಆಗುತ್ತೆ, ಭಾರತ ಸಿಂಧು ರಶ್ಮಿ VK ಗೋಕಾಕ್. ಸೊ ಪಾಸ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ನು, ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಗಳು ಯಾವುದ್ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಅದರಲ್ಲಿ ಯಾವುದು ಅಂತ ನಾವು ನೋಡೋದಾದರೆ ಮಲಯಾಳಂ ಬಡಗ, ತೋಡ ಇರುಳ, ನೆಕ್ಸ್ಟು ತೆಲುಗು ಕೊಂಡ, ಸೋಲಿಗ ಗದಬ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಗಳು ಅಂತ ನೋಡಬೇಕಾಗುತ್ತೆ. ಇದರಲ್ಲಿ ಮಲಯಾಳಂ ಬಡಗ ಮತ್ತು ತೋಡ ಇರುಳ ಬಂದ್ಬಿಟ್ಟು ಕರೆಕ್ಟಾಗಿ ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆಗಳಾಗ್ತವೆ. ತೆಲುಗು ಮತ್ತು ಕೊಂಡ, ಸೋಲಿಗ ಗದಬ ಬಂದ್ಬಿಟ್ಟು ಇವೆಲ್ಲ ದಕ್ಷಿಣ ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರ್ತವೆ. ಸೊ ಇವೆರಡು ಆಗಲ್ಲ. ಅದರಲ್ಲಿ ಸೋಲಿಗ ಅಂತ ಇದೆಯಲ್ಲ ಅದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಸೊ ಇದೊಂದಾಗುತ್ತೆ. ಬಟ್ ಗದಬ ಅನ್ನೋದು ದಕ್ಷಿಣ ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ. ಆದ್ದರಿಂದ ಇದಾಗಲ್ಲ. ಇದರಲ್ಲಿ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಯಾವುದು ಅಂತ ಅಂದರೆ ಮಲಯಾಳಂ ಬಡಗ ಮತ್ತು ತೋಡ ಇರುಳ ಇವೆರಡು ಕರೆಕ್ಟು. ಇದರಲ್ಲಿ ಆಪ್ಷನಲ್ಲಿ 1 ಮತ್ತು 2 ಇಲ್ಲಿದೆ. ಸೊ ಅದು ರೈಟ್ ಆನ್ಸರು. ನೆಕ್ಸ್ಟ್ ಒನ್ ನೋಡಿ. ಪದ 2 ಪಲಾವ್ ಮೇನ್ ಪರ ಪದಾರ್ಥ ಬಯಸುತ್ತೀರೆ ಎನ್ನುವ ವಿವರಣೆ ಕೆಳಗಿನ ಒಂದು ಸಮಾಸವನ್ನು ಕುರಿತು ಹೇಳಿದೆ. ಅದು ಯಾವ ಸಮಾಸ ಅಂತ ನೋಡಬೇಕಾಗುತ್ತೆ. ದ್ವಿಗು ಸಮಾಸ, ಗಮಕ, ಅಂಶಿ ಮತ್ತು ಬಹುರ್ವಿಹಿ ಸಮಾಸ ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಆಪ್ಷನ್ ಡಿ, ಬಹುರ್ವಿಹಿ ಸಮಾಸ ಆಗುತ್ತೆ. ಈ ಒಂದು ಬಹುರ್ವಿಹಿ ಸಮಾಸ, ಈ ಸಮಾಸಗಳ ಬಗ್ಗೆ ನೋಡೋದಾದರೆ ಸಮಾಸಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನೋಡಿ ಆಪ್ಷನ್ನು ಬಹುರ್ವಿಹಿ ಸಮಾಸ. ಕನ್ನಡದ ಪ್ರಸಿದ್ಧ ವ್ಯಾಕರಣ ಗ್ರಂಥವಾದ ಕೇಶಿರಾಜನ ಶಬ್ದಮಣಿ ದರ್ಪಣಂ ಕೃತಿಯ ಸಮಾಸ ಪ್ರಕರಣದ ಸೂತ್ರಕ್ಕೆ ಸೇರಿದ್ದಾಗಿದೆ. ನೆಕ್ಸ್ಟು ಇದಕ್ಕೆ ಎಕ್ಸಾಂಪಲ್ ಬಹುರ್ವಿಹಿ ಸಮಾಸಕ್ಕೆ ಮುಕ್ಕಣ್ಣು, 3 ಕಣ್ಣುಗಳುಳ್ಳವನು ಯಾರೋ ಅವನು ಶಿವ. ಇಲ್ಲಿ 3 ಅಥವಾ ಕಣ್ಣು ಮುಖ್ಯವಲ್ಲ, ಶಿವ ಮುಖ್ಯ. ನೆಕ್ಸ್ಟು ಅದೇ ರೀತಿ ಚಕ್ರಪಾಣಿ, ಚಕ್ರವು ಪಾಣಿಯಲ್ಲಿ ಅಂದರೆ ಕೈಯಲ್ಲಿ ಯಾರಿಗೆ ಇದೆಯೋ ಅವನು ಯಾರು ಅಂತಂದರೆ ವಿಷ್ಣು. ಈ ರೀತಿ ಬಂದರೆ ಅದು ಬಹುರ್ವಿಹಿ ಸಮಾಸ ಆಗುತ್ತೆ. ಅದೇ ರೀತಿ ದ್ವಿಗು ಸಮಾಸ, ಅಂಶಿ ಸಮಾಸ ಬಗ್ಗೆ ನೋಡೋದಾದರೆ ದ್ವಿಗು ಸಮಾಸ ಅಂತ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿಯೂ ಉತ್ತರ ಪದವು ನಾಮಪದವಾಗಿಯೂ ಇದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸಕ್ಕೆ ದ್ವಿಗು ಸಮಾಸ ಅಂತಾರೆ. ಎಕ್ಸಾಂಪಲ್ ಇಮ್ಮಡಿ ಅಂತ ಅಂದರೆ 2 + ಮಡಿ, ಮುಕ್ಕಾಲು 3 + ಕಾಲು, ನೆಕ್ಸ್ಟು ಪಂಚೇಂದ್ರಿಯಗಳು 5 + ಇಂದ್ರಿಯಗಳು ಆಗುತ್ತೆ. ಇದರಲ್ಲಿ 2 ಅನ್ನೋದು ಸಂಖ್ಯಾವಾಚಕವಾಗಿದೆ, ನೆಕ್ಸ್ಟು ಮಡಿ ಅನ್ನೋದು ನಾಮಪದ ಆಗಿದೆ. ಅದೇ ರೀತಿ ಅಂಶಿ ಸಮಾಸ ಅಂತ ಅಂದರೆ ಪೂರ್ವ ಪದದಲ್ಲಿದ್ದ ಅಂಶವಾಚಕ ಪದವು ಉತ್ತರ ಪದಕ್ಕೂ, ನೆಕ್ಸ್ಟು ಉತ್ತರ ಪದದಲ್ಲಿದ್ದ ಅಂಶವಾಚಕ ಪದವು ಪೂರ್ವ ಪದಕ್ಕೂ ಬಂದು ಸೇರುವ ಸಮಾಸವಿದು. ಇಲ್ಲಿ ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಮುಂಗೈ, ಕೈಯ ಪ್ಲಸ್ ಮುಂಭಾಗ. ಇಲ್ಲಿ ಕೈ ಉತ್ತರ ಪದಕ್ಕೆ ಮತ್ತು ಮುಂದು ಪೂರ್ವ ಪದಕ್ಕೆ ಬಂದಿದೆ. ಕೊನೆಗಣ್ಣು, ಕಣ್ಣಿನ ಪ್ಲಸ್ ಕೊನೆ. ನೆಕ್ಸ್ಟು ನಡು ಹಗಲು, ಹಗಲಿನ ಪ್ಲಸ್ ನಡುಭಾಗ. ಇದೆಲ್ಲ ಕೂಡ ಅಂಶಿ ಸಮಾಸಕ್ಕೆ ಎಕ್ಸಾಂಪಲ್. ಅದೇ ರೀತಿ ಗಮಕ ಸಮಾಸ ಅಂತ ಅಂದರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದವು ನಾಮಪದವಾಗಿರುವ ತತ್ಪುರುಷ ಸಮಾಸದಂತೆಯೇ ಉತ್ತರ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸವಿದು. ಇಲ್ಲಿ ಇದು ಗಮಕ ಸಮಾಸಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಆ ಮರ, ಆ ಪ್ಲಸ್ ಮರ, ಆ ಮರ ಸರ್ವನಾಮ ಮತ್ತು ನಾಮಪದ ಇದೆ.
ಓದುವ ಹುಡುಗ, ಓದುವ ಪ್ಲಸ್ ಹುಡುಗ, ಕೃದಂತ ಪ್ಲಸ್ ನಾಮಪದ ಆಗಿದೆ. ಕೊಟ್ಟ ಹಣ, ಕೊಟ್ಟ ಪ್ಲಸ್ ಹಣ, ಇದು ಕೃದಂತ ಮತ್ತು ನಾಮಪದ ಆಗಿದೆ. ಇವೆಲ್ಲ ಕೂಡ ಗಮಕ ಸಮಾಸಕ್ಕೆ ಎಕ್ಸಾಂಪಲ್ ಆಗಿದೆ. ಸಮಾಸ ರಿಲೇಟೆಡ್ 1 ಅಥವಾ 2 ಕ್ವಶನ್ಸ್ ಬರುತ್ತೆ, ನೋಡ್ಕೊಂಡೋಗಿ. ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶವನ್ನು ಬರೆದವರು ಯಾರು ಅಂತ ಇಲ್ಲಿ ಕೊಟ್ಟಿರೋದ್ರಲ್ಲಿ ತೀನಂ ಶ್ರೀಕಂಠಯ್ಯ, ಎಚ್.ಎಸ್. ಬಿಳಿಗಿರಿ, ಎಲ್.ವಿ. ರಾಮಸ್ವಾಮಿ ಅಯ್ಯಂಗಾರ್, ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾರು ಬರೆದವರು ಅಂತ ಅಂದರೆ ತೀನಂ ಶ್ರೀಕಂಠಯ್ಯ ಅವರು ಆಗ್ತಾರೆ. ತೀನಂ ಶ್ರೀಕಂಠಯ್ಯ ಬಂದ್ಬಿಟ್ಟು ದ್ರಾವಿಡ ಭಾಷಾ ನಿಷ್ಪತ್ತಿ ಕೋಶ ಕೃತಿಯನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ನೆಕ್ಸ್ಟ್ ಅವರ ಮಿಕ್ಕಿದ ಕೃತಿಗಳು ಯಾವುದು ಅಂತ ಅಂದರೆ ಭಾರತೀಯ ಕಾವ್ಯ ಮೀಮಾಂಸೆ, ಕನ್ನಡ ಮಾಧ್ಯಮ ವ್ಯಾಕರಣ, ಕನ್ನಡದ ಅತ್ಯಂತ ಜನಪ್ರಿಯ ವ್ಯಾಕರಣ ಪಠ್ಯ, ನೆಕ್ಸ್ಟು ಒಲುಮೆ, ಪ್ರಸಿದ್ಧ ಪ್ರೇಮಗೀತೆಗಳ ಸಂಕಲನ, ನೆಕ್ಸ್ಟು ಕಾವ್ಯ ಸಮೀಕ್ಷೆ, ಪ್ರಬುದ್ಧ ಸಾಹಿತ್ಯ ವಿಮರ್ಶೆ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಎಚ್.ಎಸ್. ಬಿಳಿಗಿರಿ ಅವ್ರದ್ದು ಅನ್ವಯಿಕ ಭಾಷಾ ವಿಜ್ಞಾನ, ಶಬ್ದಮಣಿ ದರ್ಪಣಂ ಸಮಲೋಕನ, ನೆಕ್ಸ್ಟು ಖಾಸಗಿ ಕವನಗಳು, ನೆಕ್ಸ್ಟು ಕನ್ನಡ ಧ್ವನಿ ವಿಜ್ಞಾನ ಅನ್ನೋದು ಇವರ ಕೃತಿಗಳು. ನೆಕ್ಸ್ಟು ಎಲ್.ವಿ. ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಮಾರ್ಫಾಲಜಿ, ಮಲಯಾಳಂ ಭಾಷೆಯ ರೂಪವಿಜ್ಞಾನಕ ವಿಕಾಸ. ಅದೇ ರೀತಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ ಅವ್ರದ್ದು ಹೊಸಗನ್ನಡ ನುಡಿಗನ್ನಡಿ, ಆಧುನಿಕ ಕನ್ನಡದ ಪ್ರಥಮ ವಿಶಿಷ್ಟ ವ್ಯಾಕರಣ ಗ್ರಂಥ ಆಗುತ್ತೆ. ಶಬ್ದಮಣಿ ದರ್ಪಣಂ ಪರಿಷ್ಕೃತ ಆವೃತ್ತಿ, ಪ್ರಾಚೀನ ವ್ಯಾಕರಣದ ಹಸ್ತಪ್ರತಿ ಪರಿಷ್ಕರಣೆ. ನೆಕ್ಸ್ಟು ಕನ್ನಡ ಭಾಷಾ ಬೋಧಿನಿ ಅನ್ನೋದು ಯಾರ್ದು ಅಂತಂದರೆ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವ್ರದ್ದು ಆಗುತ್ತೆ. ಕವಿಗಳು ಕೊಡ್ತಾರೆ, ಅವ್ರದ್ದು ಕಾವ್ಯಗಳದ್ದು, ಅವ್ರ ಕೃತಿಗಳದ್ದು ಯಾವ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಬಂದಿದೆ, ಈ ಥರ ರಿಲೇಟೆಡ್ ತುಂಬ ಕ್ವಶನ್ಸ್ನ ಕೇಳ್ತಾರೆ. ನೆಕ್ಸ್ಟ್ ಒನ್ನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಗ್ರಂಥವನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ. ವಿಜಯ ದಬ್ಬೆ, ವಿ.ಎಂ. ಇನಾಮದಾರ್, ನೆಕ್ಸ್ಟು ರಂಶ್ರೀ ಮುಗುಳಿ, ಮರಿಯಪ್ಪ ಭಟ್, ಎಲ್.ಎಸ್. ಶೇಷಗಿರಿರಾವ್, ಸಿ.ಎನ್. ರಾಮಚಂದ್ರ, ನೆಕ್ಸ್ಟು ಬಿ.ಎಂ. ಶ್ರೀಕಂಠಯ್ಯ, ಆರ್. ನರಸಿಂಹಾಚಾರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕುರಿತು ಬರೆದವರು ಗ್ರಂಥವನ್ನು ಬರೆದವರು ಯಾರು ಅಂತ ನೋಡೋದಾದರೆ ರಂಶ್ರೀ ಮುಗುಳಿ ಮತ್ತು ಮರಿಯಪ್ಪ ಭಟ್. ರಂಶ್ರೀ ಮುಗುಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಾಮಾಣಿಕ ಗ್ರಂಥವಾಗಿದೆ. ಮರಿಯಪ್ಪ ಭಟ್ಟರು ಕೂಡ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದಿದ್ದಾರೆ. ನೆಕ್ಸ್ಟು ಬಿ.ಎಂ. ಶ್ರೀಕಂಠಯ್ಯ, ನೆಕ್ಸ್ಟು ಆರ್. ನರಸಿಂಹಾಚಾರ್ ಅವರು ಕರ್ನಾಟಕ ಕವಿಚರಿತೆ, ಕನ್ನಡ ಸಾಹಿತ್ಯದ ಇತಿಹಾಸವನ್ನು ದಾಖಲಿಸಿದ ಮೊಟ್ಟ ಮೊದಲ ಬೃಹತ್ ಆಕಾರ ಗ್ರಂಥವಾಗಿದೆ. ಬಿ.ಎಂ. ಶ್ರೀ ಅವರು ಸಾಹಿತ್ಯ ಚರಿತ್ರೆ ಬೆಳವಣಿಗೆಗೆ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಇದರಲ್ಲಿ ಆಪ್ಷನಲ್ಲಿ 2 ಮತ್ತು 4 ಅಂತ ಆಗಬೇಕು. 2 ಮತ್ತು 1 ಆಗಿದೆ. ಇದರಲ್ಲಿ ರೈಟ್ ಆನ್ಸರು 2 ಮತ್ತು 4 ಆಗುತ್ತೆ. ರಂಶ್ರೀ ಮುಗುಳಿ ಮತ್ತು ಮರಿಯಪ್ಪ ಭಟ್, ಬಿ.ಎಂ. ಶ್ರೀಕಂಠಯ್ಯ ಮತ್ತು ಆರ್. ನರಸಿಂಹಾಚಾರ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ದ್ರಾವಿಡ ಭಾಷೆಗಳ ಕ್ರಿಯಾಪದಗಳಲ್ಲಿರುವ ಕಾಲಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ದ್ರಾವಿಡ ಭಾಷೆಗಳ ಕ್ರಿಯಾಪದಗಳಲ್ಲಿರುವ ಕಾಲಗಳ ಸಂಖ್ಯೆ 2, 4, 3, 5 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 2 ಆಗುತ್ತೆ. ದ್ರಾವಿಡ ಭಾಷೆಗಳ ಕ್ರಿಯಾಪದಗಳಲ್ಲಿರುವ ಕಾಲಗಳ ಸಂಖ್ಯೆ ಆಪ್ಷನ್ 2 ಆಗುತ್ತೆ. ಅಂದರೆ ಆನ್ಸರ್ 2. ದ್ರಾವಿಡ ಭಾಷೆಗಳ ಮೂಲ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಭೂತಕಾಲ ಮತ್ತು ಭೂತೇತರ ಕಾಲ ಎಂಬ 2 ಕಾಲಗಳಿರುತ್ತವೆ. ಯಾವುದು ಅಂತ ಅಂದರೆ ಭೂತಕಾಲ ಮತ್ತು ಭೂತೇತರ ಕಾಲ. ನೆಕ್ಸ್ಟ್ ಒನ್ನು ಮತ್ತೆ ಹೊಂದಿಸಿ ಬರೆಯಿರಿ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ರಾಯ ಧಾರವಾಡ್ಕರ್ ಅಂತ ಕೊಟ್ಟಿದ್ದಾರೆ, ಕೆಂಪೇಗೌಡ, ಜೆ.ಎಸ್. ಕೊಳ್ಳಿ, ಹಂಪ ನಾಗರಾಜಯ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವರ್ಣನಾತ್ಮಕ ಭಾಷಾ ವಿಜ್ಞಾನ, ಕನ್ನಡ ಭಾಷಾಶಾಸ್ತ್ರ, ದ್ರಾವಿಡ ಭಾಷಾ ವಿಜ್ಞಾನ, ನೆಕ್ಸ್ಟು ಭಾಷೆ ಮತ್ತು ಭಾಷೆ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಮಾಡೋದಾದರೆ ರಾಯ ಧಾರವಾಡ್ಕರ್ ಬಂದ್ಬಿಟ್ಟು 2 ಆಗುತ್ತೆ, ಕನ್ನಡ ಭಾಷಾ ಶಾಸ್ತ್ರ ಆಗುತ್ತೆ. ಕೆಂಪೇಗೌಡ ಬಂದ್ಬಿಟ್ಟು 4th ಆಗುತ್ತೆ, ಭಾಷೆ ಮತ್ತು ಭಾಷೆ ವಿಜ್ಞಾನ ಆಗುತ್ತೆ. ನೆಕ್ಸ್ಟು ಜೆ.ಎಸ್. ಕೊಳ್ಳಿ ಬಂದ್ಬಿಟ್ಟು 1 ಆಗುತ್ತೆ, ವರ್ಣನಾತ್ಮಕ ಭಾಷಾ ವಿಜ್ಞಾನ ಆಗುತ್ತೆ. ಹಂಪ ನಾಗರಾಜಯ್ಯ ಬಂದ್ಬಿಟ್ಟು 3 ಆಗುತ್ತೆ, ದ್ರಾವಿಡ ಭಾಷಾ ವಿಜ್ಞಾನ. ಇದನ್ನ ಒಂದ್ಸಲ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇದಕ್ಕೆ ರೈಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಒನ್ನು ಮತ್ತೆ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ನವ್ಯ ವಿಮರ್ಶೆ, ಇದು ರಿಲೇಟೆಡು ಯಾವ ಇಯರ್ ಅಂತ ಕೊಟ್ಟಿದ್ದಾರೆ, ಇಯರ್ ವೈಸು. ಇದರಲ್ಲಿ ನವ್ಯ ವಿಮರ್ಶೆ, ಚಿರಂತನ ಪ್ರತೀಕ ವಿಮರ್ಶೆ, ನೆಕ್ಸ್ಟ್ ರಷ್ಯನ್ ರೂಪನಿಷ್ಠವಾದ, ಸಂರಚನವಾದಿ ಮತ್ತು ಶ್ರೀವಾದಿ ವಿಮರ್ಶೆ ಅಂತ ಕೊಟ್ಟಿದ್ದಾರೆ. ಇದನ್ನ ಮ್ಯಾಚ್ ಮಾಡೋಣ. ನವ್ಯ ವಿಮರ್ಶೆ ಬಂದ್ಬಿಟ್ಟು 1 ಆಗುತ್ತೆ, 1920 ಇಂದ 1930. ನೆಕ್ಸ್ಟು ಚಿರಂತನ ಪ್ರತೀಕ ವಿಮರ್ಶೆ ಬಂದ್ಬಿಟ್ಟು 3 ಆಪ್ಷನ್ 3 ಆಗುತ್ತೆ, 1916
ಇದರಲ್ಲಿ. ನೆಕ್ಸ್ಟ್ ರಷ್ಯನ್ ರೂಪನಿಷ್ಠವಾದ ಅನ್ನೋದು 4 ಆಗುತ್ತೆ. ಸಿಗೆ 4 ಆಗುತ್ತೆ. 1930 1940ವರೆಗೂ ಆಗುತ್ತೆ. ನೆಕ್ಸ್ಟು ಸಂರಚನಾವಾದಿ ಮತ್ತು ಶ್ರೀವಾದಿ ವಿಮರ್ಶೆ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. 1940 1950ವರೆಗೂ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್ ಒನ್ ನೋಡಿ, ಕೆಳಗಿನವುಗಳಲ್ಲಿ ಯಾವ ಜೋಡಿಯು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಪೈಲವಾನ ಪಾರಸಿ ಭಾಷೆಯ ಶಬ್ದ, ಪಾದ್ರಿ ಪೋರ್ಚುಗೀಸ್ ಭಾಷೆಯ ಶಬ್ದ, ನೆಕ್ಸ್ಟು ಇಸಾಬ್ ಮರಾಠಿ ಭಾಷೆಯ ಶಬ್ದ, ನೆಕ್ಸ್ಟು ಅದಾಲತ್ ಅರಬಿ ಭಾಷೆಯ ಶಬ್ದ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನಾವು ನೋಡೋದಾದರೆ ಇದು ಪೈಲ್ವಾನ ಅದು ಕರೆಕ್ಟು, ಪಾದ್ರಿ ಅನ್ನೋದು ಅದು ಕರೆಕ್ಟು, ಅದಾಲತ್ ಅನ್ನೋದು ಅದು ಕರೆಕ್ಟು. ಬಟ್ ಇಸಾಬ್ ಅನ್ನೋದು ಇದು ಮರಾಠಿ ಭಾಷೆಯ ಶಬ್ದ ಅಲ್ಲ, ಇದು ಅರಬಿ ಅಥವಾ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥ ಶಬ್ದ. ಯಾವುದು ಅಂತ ಅಂದರೆ ಇಸಾಬು ಅರಬ್ ಅಥವಾ ಉರ್ದು ಭಾಷೆಯಿಂದ ಬಂದಿರುವ ಅನ್ಯದೇಶೀಯ ಶಬ್ದ ಆಗುತ್ತೆ. ಇದು ಬೇರೆ ಭಾಷೆಯ ಶಬ್ದ ಕೊಟ್ಬಿಟ್ಟು ಇದು ಯಾವ ಒಂದು ಭಾಷೆಯ ಶಬ್ದ ಅಂತ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆನೂ ನಾವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ಯಾವ ಹೇಳಿಕೆಯು ತಮಟಕಲ್ಲು ಶಾಸನಕ್ಕೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಈ ಶಾಸನವು ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದಲ್ಲಿ ದೊರೆತಿದೆ ಅಂತ ಕೊಟ್ಟಿದ್ದಾರೆ. ಈ ಶಾಸನವು ಪ್ರಾಸಯುಕ್ತವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಈ ಶಾಸನದ ಒಂದು ಸಾಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಬಿಣಮಣಿ ಹಂತು ಬೋಗಿ ಬಿಣದುಳ್ಮಣಿ ವಿಲ್ಮನದೋನ್ ಎಂದು ಆರಂಭವಾಗುವ ವೃತ್ತ ಈ ಶಾಸನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಮಟಕಲ್ಲು ಶಾಸನಕ್ಕೆ ಈ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಅನ್ವಯಿಸುವುದಿಲ್ಲ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಈ ಶಾಸನವು ಚಿತ್ರದುರ್ಗ ತಾಲೂಕಿನ ತಮಟಕಲ್ಲು ಗ್ರಾಮದಲ್ಲಿ ದೊರೆತಿದೆ, ಇದು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟು ಈ ಶಾಸನವು ಪ್ರಾಸಯುಕ್ತವಾಗಿಲ್ಲ ಅಂತ ಕೊಟ್ಟಿದ್ದಾರೆ, ಬಟ್ ಇದು ತಪ್ಪಾಗಿದೆ. ಇದು ಈ ಒಂದು ಶಾಸನಕ್ಕೆ ಅನ್ವಯಿಸುವುದಿಲ್ಲ. ಯಾಕೆಂತಂದರೆ ಈ ಶಾಸನವು ಪ್ರಾಸಯುಕ್ತವಾಗಿದೆ, ಇಲ್ಲಿ ವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಈ ಶಾಸನದ ಸಾಲು ಒಂದು ಸಾಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ತಪ್ಪಾಗಿದೆ. ಅಂದರೆ ಇದು ಕೂಡ ಇದಕ್ಕೆ ರೈಟ್ ಆನ್ಸರ್. ಏಕೆಂತಂದರೆ ಈ ಒಂದು ಸಾಲು ಇದು ಬಾದಾಮಿಯ ಕಪ್ಪೆ ಹರಭಟ್ಟನ ಶಾಸನದ ಸಾಲಾಗಿದೆ. ಯಾವುದು ಅಂತ ಅಂದರೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಅನ್ನೋದು ಇದು ಒಂದು ತಮಟಕಲ್ಲು ಶಾಸನಕ್ಕೆ ಅನ್ವಯಿಸುವುದಿಲ್ಲ. ಯಾಕೆಂತಂದರೆ ಇದು ಬಾದಾಮಿಯ ಕಪ್ಪೆ ಹರಭಟ್ಟನ ಶಾಸನದ ಸಾಲಾಗಿದೆ. ನೆಕ್ಸ್ಟ್ 4th ಬಿಣಮಣಿ ಹಂತು ಬೋಗಿ ಬಿಣದುಳ್ಮಣಿ ವಿಲ್ಮನದೋನ್ ಎಂದು ಆರಂಭವಾಗುವ ವೃತ್ತ ಈ ಶಾಸನದಲ್ಲಿದೆ, ಇದು ಕೂಡ ಕರೆಕ್ಟು. ಇದರಲ್ಲಿ ಈ ಶಾಸನಕ್ಕೆ ತಮಟಕಲ್ಲು ಶಾಸನಕ್ಕೆ ಅನ್ವಯಿಸುವುದಿಲ್ಲ. ಯಾವುದು ಅಂತ ಅಂದರೆ ಆಪ್ಷನ್ 2 ಮತ್ತು 3 ಆಗುತ್ತೆ. 2 ಮತ್ತು 3 ಇದರಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಆಪ್ಷನ್ ಸಿ ಈಸ್ ರೈಟು. ಇವೆರಡು ಕೂಡ ಈ ಒಂದು ಶಾಸನಕ್ಕೆ ಸಂಬಂಧಪಟ್ಟಿರೋದಿಲ್ಲ. ನೆಕ್ಸ್ಟ್ ಒನ್ನು, ಕಟ್ಟಿಯುಮೇನೋ ಮಾಲೆಗಾರನ ಪೂಸಬಾಸಿಗ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಈ ಉಕ್ತಿ ಇರುವ ಕೃತಿ ಯಾರದು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ಕೊಟ್ಟಿದ್ದಾರೆ. ಪಂಪ ಭಾರತ, ನೆಕ್ಸ್ಟು ಲೀಲಾವತಿ ಪ್ರಬಂಧ, ಅನಾಥನಾಥ ಪುರಾಣ, ನೆಕ್ಸ್ಟು ಅಜಿತ ತೀರ್ಥಂಕರ ಪುರಾಣ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಆಗುತ್ತೆ, ಅನಂತನಾಥ ಪುರಾಣ. ಆಪ್ಷನ್ 3 ಈಸ್ ರೈಟ್, ಅನಂತನಾಥ ಪುರಾಣ. ನೆಕ್ಸ್ಟ್ ಇಲ್ಲಿ ನೋಡಿ, ಶಾಸನಗಳ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಲ್ಮಿಡಿ ಶಾಸನ, ಅತಕೂರು ಶಾಸನ, ಗಂಗಾಧರಂ ಶಾಸನ, ನೆಕ್ಸ್ಟು ಲಕ್ಕುಂಡಿ ಶಾಸನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಗಂಗಾಧರಂ ಶಾಸನ, ಹಲ್ಮಿಡಿ ಶಾಸನ ಯಾವುದು ಫಸ್ಟು ಅದನ್ನು ನಾವು ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಡಿ ಆಗುತ್ತೆ. ಡಿ ಯಾವುದು ಫಸ್ಟು ನಮಗೆ ದೊರಕಿರುವ ಶಾಸನ ಯಾವುದು ಅಂತ ಅಂದರೆ ಹಲ್ಮಿಡಿ ಶಾಸನ ಆಗುತ್ತೆ. ಫಸ್ಟು ಹಲ್ಮಿಡಿ ಶಾಸನ ಬರುತ್ತೆ, ನೆಕ್ಸ್ಟು ಗಂಗಾಧರ ಶಾಸನ, ಆಮೇಲೆ ಲಕ್ಕುಂಡಿ ಶಾಸನ, ಲಾಸ್ಟಿಗೆ ಅತಕೂರು ಶಾಸನ ಬರುತ್ತೆ. ಹಲ್ಮಿಡಿ ಶಾಸನ, ಗಂಗಾಧರ ಶಾಸನ, ಲಕ್ಕುಂಡಿ ಶಾಸನ, ಅತಕೂರು ಶಾಸನ. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯೋರು ತುಂಬಾ ಇರುತ್ತೆ, ಎಲ್ಲದೂ ಕೂಡ ಇಂಪಾರ್ಟೆಂಟು. ಕನ್ನಡದಲ್ಲಿ ಒಂದೇನಾದರೂ ಗೊತ್ತಾದರೆ ಆಲ್ಮೋಸ್ಟ್ ಹೊಂದಿಸಿ ಬರೆಯಿರಿ ಆನ್ಸರು ಗೊತ್ತಾಗುತ್ತೆ. ಇದರಲ್ಲಿ ಕವಿಗಳನ್ನ ಎ ಸೈಡ್ ಪಟ್ಟಿ 1ನಲ್ಲಿ ಕವಿಗಳನ್ನ ನೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ಅವರಿಗೆ ಯಾರು ಆಶ್ರಯ ಕೊಟ್ಟಿದ್ದಾರೋ ಅವ್ರದ್ದು ನೇಮ್ ಕೊಟ್ಟಿದ್ದಾರೆ. ಇದರಲ್ಲಿ ರುದ್ರಭಟ್ಟ, ಆಚಣ್ಣ, ನೆಕ್ಸ್ಟು ಪಾರ್ಶ್ವ ಪಂಡಿತ, ನೇಮಿಚಂದ್ರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೇಚಣ್ಣ ಚಾಮುಪ, ನೆಕ್ಸ್ಟು ವೀರಬಲ್ಲಾಳ, ಲಕ್ಷ್ಮೀಧರ, ರಟ್ಟ ಕಾರ್ತವೀರ್ಯ, ನೆಕ್ಸ್ಟು ರಾಚಮಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಬಂದ್ಬಿಟ್ಟು ಯಾವುದು ಅಂತಂದರೆ ಆಪ್ಷನ್ ಸಿ ಆಗುತ್ತೆ. ರುದ್ರಭಟ್ಟನಿಗೆ ಯಾರು ಅಂತ ಅಂದರೆ ವೀರಬಲ್ಲಾಳ ಆಗುತ್ತೆ. ನೆಕ್ಸ್ಟು ಆಚಣ್ಣಗೆ ಯಾರು ಅಂತ ಅಂದರೆ ರೇಚಣ್ಣ
ಚಾಮುಪ ಆಗುತ್ತೆ. ಆಪ್ಷನ್ ಒನ್ ಆಗುತ್ತೆ. ನೆಕ್ಸ್ಟು ಪಾರ್ಶ್ವ ಪಂಡಿತರಿಗೆ ಯಾರು ಅಂತ ಅಂದರೆ ರಟ್ಟ ಕಾರ್ತವೀರ್ಯ ಆಗುತ್ತೆ, 4 ಆಗುತ್ತೆ. ನೆಕ್ಸ್ಟು ನೇಮಿಚಂದ್ರ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಲಕ್ಷ್ಮೀಧರ ಒಬ್ಬರು ನೇಮಿಚಂದ್ರ ಅವರಿಗೆ ಆಶ್ರಯ ಕೊಟ್ಟಿರೋ ಅಂಥ ದೊರೆ ಆಗ್ತಾರೆ, ಆಶ್ರಯದಾತ. ಸೊ ಮ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಒನ್ನು ಅದೇ ರೀತಿ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಹದಿಬದೆಯ ಧರ್ಮ, ಮಿತ್ರವಿಂದ ಗೋವಿಂದ, ರಾಮಶ್ವಮೇಧ, ರಾಜಶೇಖರ ವಿಲಾಸ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಗದ್ಯ, ಚಂಪು, ಸಾಂಗತ್ಯ, ನಾಟಕ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಡಿ ಪ್ರಕಾರ ನೋಡೋದಾದರೆ ಹದಿಬದೆಯ ಧರ್ಮ ಬಂದ್ಬಿಟ್ಟು ಇದೊಂದು ಸಾಂಗತ್ಯ. ನೆಕ್ಸ್ಟು ಮಿತ್ರವಿಂದ ಗೋವಿಂದ ಬಂದ್ಬಿಟ್ಟು ಇದೊಂದು ನಾಟಕ ಆಗುತ್ತೆ. ನೆಕ್ಸ್ಟು ರಾಮಶ್ವಮೇಧ ಬಂದ್ಬಿಟ್ಟು ಗದ್ಯ ಆಗುತ್ತೆ. ನೆಕ್ಸ್ಟು ರಾಜಶೇಖರ ವಿಲಾಸ ಬಂದ್ಬಿಟ್ಟು ಇದೊಂದು ಚಂಪು ಕಾವ್ಯ ಆಗುತ್ತೆ. ಮ್ಯಾಚ್ ಮಾಡಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆಂ ಕವಿ ವ್ಯಾಸನೆಂಬ ಗರ್ವ ಮೇನಗಿಲ್ಲ. ಈ ಹೇಳಿಕೆ ವ್ಯಕ್ತಪಡಿಸುವುದೇನೆಂದರೆ ಅಂತ ಕೊಟ್ಟಿದ್ದಾರೆ. ವೇದ ವ್ಯಾಸರಲ್ಲಿದ್ದ ವಿನಯ ಮತ್ತು ವಿನಾಯತೆ. ನೆಕ್ಸ್ಟು ಪಂಪನಿಗೆ ವ್ಯಾಸರ ಬಗೆಗಿದ್ದ ವಿನಯ ಮತ್ತು ವಿಧೇಯತೆ. ನೆಕ್ಸ್ಟು ಕುಮಾರವ್ಯಾಸನ ಬಗೆಗೆ ಪಂಪನಿಗಿದ್ದ ವಿನಯ ಮತ್ತು ವಿಧೇಯತೆ. ನೆಕ್ಸ್ಟು ರನ್ನನಿಗೆ ವ್ಯಾಸರ ಬಗೆಗಿದ್ದ ವಿನಯ ಮತ್ತು ವಿಧೇಯತೆ ಅಂತ ಕೊಟ್ಟಿದ್ದಾರೆ. ಇದೊಂದು ಪಂಪನಿಗೆ ವ್ಯಾಸರ ಬಗೆಗಿದ್ದ ವಿನಯ ಮತ್ತು ವಿಧೇಯತೆ ಆಗುತ್ತೆ. ಯಾವುದು ಅಂತಂದರೆ ಈ ಒಂದು ಹೇಳಿಕೆ ಯಾರಿಗೆ ಒಂದು ಸಂಬಂಧಿಸಿದೆ ಅಂತ ಅಂದರೆ ಪಂಪನಿಗೆ ವ್ಯಾಸರ ಬಗೆಗಿದ್ದ ವಿನಯ ಮತ್ತು ವಿಧೇಯತೆ ಬಗ್ಗೆ ಈ ಒಂದು ಹೇಳಿಕೆ ವ್ಯಕ್ತಪಡಿಸುತ್ತದೆ. ನೆಕ್ಸ್ಟು ಬಾಜನೆಗಬ್ಬದ ಲಕ್ಷಣವನ್ನು ಹೋಲುವ ಅಚ್ಚಗನ್ನಡದ ಕಾವ್ಯ ಪ್ರಭೇದವಾವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಬಾಜನೆಗಬ್ಬದ ಲಕ್ಷಣವನ್ನು ಹೋಲುವ ಅಚ್ಚಗನ್ನಡ ಕಾವ್ಯ ಪ್ರಭೇದವಾವುದು ಅಂತ ಕೊಟ್ಟಿದ್ದಾರೆ. ಚಂಪುನ, ಬೇದಂಡೆನ, ನೆಕ್ಸ್ಟು ಚತ್ತಣನ, ರಗಳೆನ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದೊಂದು ಚತ್ತಣ ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟು. ಇವರು ರಾಜಾಶ್ರಯದಲ್ಲಿದ್ದು ಕೃತಿಗಳನ್ನು ರಚಿಸಿದವರಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಅಂದರೆ ಪಂಪ, ರನ್ನ, ನೆಕ್ಸ್ಟು ಪೊನ್ನ, ಚಾವುಂಡರಾಯ, ಹರಿಹರ ಮತ್ತು ಬಸವಣ್ಣ, ಲಕ್ಷ್ಮೀಶ ಮತ್ತು ಮದ್ದಣ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. 1 ಮತ್ತು 2 ಪಂಪ ಮತ್ತು ರನ್ನ, ನೆಕ್ಸ್ಟು ಪೊನ್ನ ಮತ್ತು ಚಾವುಂಡರಾಯ. ನೆಕ್ಸ್ಟ್ ಒನ್ನು ಶಬ್ದಮಣಿ ದರ್ಪಣಂ ಕೃತಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಈ ಕೃತಿಯನ್ನು ಮೊದಲಿಗೆ ಪ್ರಕಟಿಸಿದ ಆಂಗ್ಲ ಪಂಡಿತ ಜೆ ಗ್ಯಾರೆಟ್ ಅಂತ ಕೊಟ್ಟಿದ್ದಾರೆ. ಈ ಹಳೆಗನ್ನಡ ವ್ಯಾಕರಣ ಗ್ರಂಥದ ಕರ್ತೃ ಯಾರು ಅಂತ ಅಂದರೆ ಕೇಶಿರಾಜ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಸರಿಗೀಕ್ಷಿಪ ರಸಚಿತ್ರಂ ಸರಸ್ವತಿಗೇರಡನೆಯ ಬೀಣೆ ಎಂದು ಬುಧರು ಶಬ್ದಮಣಿ ದರ್ಪಣವನ್ನು ವರ್ಣಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸೂತ್ರಗಳು ಕಂದದಲ್ಲಿದ್ದು ವೃತ್ತಿಯು ಗದ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ, ಸೊ ಇದರಲ್ಲಿ ತಪ್ಪಾಗಿರೋ ಒಂದು ಆನ್ಸರ್ ಯಾವುದು ಅಂತ ನಾವು ನೋಡೋದಾದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ನು ಎ, ಈ ಕೃತಿಯನ್ನು ಮೊದಲಿಗೆ ಪ್ರಕಟಿಸಿದ ಆಂಗ್ಲ ಪಂಡಿತ ಜೆ ಗ್ಯಾರೆಟ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಸೊ ನೋಡ್ಕೊಳ್ಳಿ. ಒಡ್ಡರಾಧನೆಯ ಸ್ವರೂಪ ಹೀಗಿದೆ ಅಂತ ಕೊಟ್ಟಿದ್ದಾರೆ. ಹಲವು ಬಿಡಿ ಕಥೆಗಳ ಒಂದು ಗುಚ್ಛ, ನೆಕ್ಸ್ಟು ಹಲವು ಉಪಕಥೆಗಳಿಂದ ಕೂಡಿದ ಒಂದು ದೀರ್ಘಕಥೆ, ಒಂದಕ್ಕೊಂದು ಸಂಬಂಧ ಹೊಂದಿರುವ ಕಥೆಗಳ ಗುಚ್ಛ, ನೆಕ್ಸ್ಟು ಒಂದೇ ಕಥೆ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಸಿ ಆಗುತ್ತೆ ಅಂತ ಇಲ್ಲಿ ಎ ಅಥವಾ ಸಿ ಅಂತ ಕೊಟ್ಟಿದ್ದಾರೆ. ಹಲವು ಬಿಡಿ ಕಥೆಗಳ ಒಂದು ಗುಚ್ಛ ಆಗುತ್ತೆ. ನೆಕ್ಸ್ಟು ಸಿ ಬಂದ್ಬಿಟ್ಟು ಒಂದಕ್ಕೊಂದು ಸಂಬಂಧ ಹೊಂದಿರುವ ಕಥೆಗಳ ಗುಚ್ಛ. ಇದಕ್ಕೆ ರೈಟ್ ಆನ್ಸರು ಎ ಮತ್ತು ಸಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್. ನೆಕ್ಸ್ಟ್ ನೋಡಿ, ಅಶೋಕ ಸಾಮ್ರಾಟನ ಬಿರುದಿನ ಜೊತೆಗೆ ಹೆಸರನ್ನು ಹೇಳುವ ಶಾಸನ ಯಾವುದು ಅಂತ ಕೊಟ್ಟಿದ್ದಾರೆ. ಜಟಿಂಗ ರಾಮೇಶ್ವರ, ಕೊಪ್ಪಳ, ನೆಕ್ಸ್ಟು ಮಸ್ಕಿ, ನೆಕ್ಸ್ಟು ಬ್ರಹ್ಮಗಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈ ಒಂದು ಅಶೋಕ ಸಾಮ್ರಾಟನ ಬಿರುದಿನ ಜೊತೆಗೆ ಹೆಸರನ್ನು ಹೇಳುವ ಶಾಸನ ಯಾವುದು ಅಂತ ಅಂದರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರು, ಬ್ರಹ್ಮಗಿರಿ ಶಾಸನ. ನೆಕ್ಸ್ಟ್ ಒನ್ ನೋಡಿ, ಹೇಳಿಕೆ ವಿವರಣೆ ಆಧಾರಿತ ಬಹು ಆಯ್ಕೆಯ ಮಾದರಿ ಇಲ್ಲಿ ಕೊಟ್ಟಿದ್ದಾರೆ. ಹೇಳಿಕೆ ಮತ್ತು ವಿವರಣೆ ಕೊಟ್ಟಿದ್ದಾರೆ. ಅದರಲ್ಲಿ ಹೇಳಿಕೆ ನೋಡೋಣ. ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲವಯ್ಯ, ತನುವಿನ ಮೇಲೆ ಬ್ರಹ್ಮಚಾರತ್ವ ಒಳ ಒಟ್ಟರೇನು, ಮನದ ಮೇಲೆ ಬ್ರಹ್ಮಚಾರತ್ವ ಒಡದನ್ನಕ್ಕ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ವಿವರಣೆ, ಜನ ಒಪ್ಪುವ ಹಾಗೆ ಶುದ್ಧಿ ಇದೆಯೇ ಹೊರತು ಮನ ಮೆಚ್ಚುವಂತೆ ಶುದ್ಧತೆ ಇಲ್ಲ. ಮನಸ್ಸಿನಲ್ಲಿ ಬ್ರಹ್ಮಚಾರ್ಯ ಇಲ್ಲದಿದ್ದರೆ ಬ್ರಹ್ಮಚಾರ್ಯವು ದೇಹಕ್ಕೆ ಇದ್ದರೇನು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ ಸಿ ಆಗುತ್ತೆ. ಹೇಳಿಕೆನೂ ಸರಿಯಾಗುತ್ತೆ, ನೆಕ್ಸ್ಟ್ ಅದಕ್ಕೆ ಕೊಟ್ಟಿರುವ ವಿವರಣೆ ಕೂಡ ಸರಿಯಾಗಿದೆ. ಸೊ ಇದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಆಗುತ್ತೆ. ಹೇಳಿಕೆನೂ ಸರಿ, ವಿವರಣೆನೂ ಕೂಡ ಸರಿ.
ನೆಕ್ಸ್ಟ್ ಒನ್ನು ಮತ್ತೆ ಹೇಳಿಕೆ ಮತ್ತು ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಹೇಳಿಕೆ ತ್ರಿಪದಿಯು ಕನ್ನಡ ಛಂದೋಗಂಗೆಯ ಗಂಗೋತ್ರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿವರಣೆ ಬಂದ್ಬಿಟ್ಟು ಕನ್ನಡ ಛಂದಸ್ಸಿನ ಇತಿಹಾಸದಲ್ಲಿ ತ್ರಿಪದಿಗೆ ಗಂಗಾ ನದಿಗಿರುವ ಪವಿತ್ರ ಸ್ಥಾನ ಲಭಿಸಿದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೇಳಿಕೆ ಸರಿ ವಿವರಣೆ ತಪ್ಪು ಅಂತ ನೋಡೋದಾದರೆ ಇದರಲ್ಲಿ ಆಪ್ಷನ್ನು ಡಿ ಈಸ್ ಕರೆಕ್ಟು. ಈ ಒಂದು ಹೇಳಿಕೆ ಏನಿದೆ ತ್ರಿಪದಿಯು ಕನ್ನಡ ಛಂದೋಗಂಗೆಯ ಗಂಗೋತ್ರಿ ಅದು ಹೇಳಿಕೆ ಸರಿಯಾಗಿದೆ. ಅದಕ್ಕೆ ಕೊಟ್ಟಿರುವ ವಿವರಣೆ ಏನಿದೆ ಅದು ತಪ್ಪಾಗಿದೆ. ಅದು ಕನ್ನಡ ಛಂದಸ್ಸಿನ ಇತಿಹಾಸದಲ್ಲಿ ತ್ರಿಪದಿಗೆ ಗಂಗಾ ನದಿಗಿರುವ ಪವಿತ್ರ ಸ್ಥಾನ ಲಭಿಸಿದೆ ಅನ್ನೋದು ಈ ಒಂದು ಹೇಳಿಕೆ ರಿಲೇಟೆಡ್ ವಿವರಣೆ ತಪ್ಪಾಗಿದೆ. ಸೊ ಇದಕ್ಕೆ ರೈಟ್ ಆನ್ಸರು ಆಪ್ಷನ್ ಡಿ. ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವುದು ಪೊನ್ನನ ಗ್ರಂಥವಲ್ಲ ಅಂತ ಕೊಟ್ಟಿದ್ದಾರೆ. ಪೊನ್ನನ ಗ್ರಂಥ ಈ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಕಾವ್ಯಾವಲೋಕನ, ನೆಕ್ಸ್ಟು ಭುವನೈಕ್ಯ ರಾಮಬುದ್ಧ್ಯಾಯ, ನೆಕ್ಸ್ಟು ಜೀನಕ್ಷರ ಮಾಲೆ, ಶಾಂತಿ ಪುರಾಣ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ, ಕಾವ್ಯಾವಲೋಕನ. ನೆಕ್ಸ್ಟ್ ಒನ್ ನೋಡಿ, ಇವು ಸಾಂಗತ್ಯದಲ್ಲಿರುವ ಕೃತಿಗಳು ಅಂತ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋದಾದರೆ ಭರತೇಶ ವೈಭವ, ಅಧಿಬದೆಯ ಧರ್ಮ, ಬಸವರಾಜ ವಿಜಯ, ಅದ್ಭುತ ರಾಮಾಯಣ, ಕುಮಾರ ರಾಮನ ಕತೆ, ರಾಮಧಾನ್ಯ ಚರಿತ, ನೆಕ್ಸ್ಟು ಮೋಹನ ತರಂಗಿಣಿ, ಪರಮಾನುಭಾವ ಬೋಧೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋ ಸಾಂಗತ್ಯದಲ್ಲಿರುವ ಕೃತಿಗಳು ಯಾವುದು ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಆಗುತ್ತೆ. 1 ಮತ್ತು 4 ಭರತೇಶ ವೈಭವ, ಅಧಿಬದೆಯ ಧರ್ಮ ಅದು, ನೆಕ್ಸ್ಟು 4ನೇದು ಮೋಹನ ತರಂಗಿಣಿ, ಪರಮಾನುಭಾವ ಬೋಧೆ ಅನ್ನೋದು ಕರೆಕ್ಟಾಗಿರೋ ಆನ್ಸರು. ಆಪ್ಷನ್ ಬಿ ಈಸ್ ಕರೆಕ್ಟು. ನೆಕ್ಸ್ಟ್ ಒನ್ನು ಈ ಕೆಳಗಿನವುಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮುದ್ದಣ, ಲಕ್ಷ್ಮೀಶ, ಕುಮಾರವ್ಯಾಸ, ನಾಗಚಂದ್ರ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮೀಶ, ಕುಮಾರವ್ಯಾಸ, ನಾಗಚಂದ್ರ, ಮುದ್ದಣ, ಕುಮಾರವ್ಯಾಸ, ನಾಗಚಂದ್ರ, ಮುದ್ದಣ, ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ. ಈ ಥರ ನಾವು ಕಾಲಾನುಕ್ರಮದಲ್ಲಿ ಬರೀಬೇಕಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗುತ್ತೆ. ನಾಗಚಂದ್ರ ಫಸ್ಟು, ಆಮೇಲೆ ಕುಮಾರವ್ಯಾಸ, ಲಕ್ಷ್ಮೀಶ, ಮುದ್ದಣ ಲಾಸ್ಟಿಗೆ ಆಗುತ್ತೆ. ಆಪ್ಷನ್ ಡಿ ಈಸ್ ಸರಿಯಾದ ಉತ್ತರ. ನೆಕ್ಸ್ಟು ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ನಲ್ಲಿ ಪಟ್ಟಿ 1ರಲ್ಲಿ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮಮ್ಮ ಶಾರದೆ, ಉಮಾ ಮಹೇಶ್ವರಿ, ಹರಿತವರಿಗತಿ, ಸುಲಭ ಹರಿಯ ಪೂಜೆ, ನೆಕ್ಸ್ಟು ಪವಮಾನ ಜಗದ ಪ್ರಾಣ, ನೆಕ್ಸ್ಟು ಮಾನವ ಜನ್ಮ ದೊಡ್ಡದು, ಶ್ರೀರಂಗ ವಿಠಲನ ಶ್ರೀಚರಣಕ್ಕೆ ಶರಣು ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎಗೆ 4 ಆಗುತ್ತೆ. ಎಗೆ 4 ಇಲ್ಲಿದೆ ನೋಡಿ. ಪುರಂದರದಾಸರು ಅದು ಮಾನವ ಜನ್ಮ ದೊಡ್ಡದು ಅಂತ ಹೇಳಿದವರು. ನೆಕ್ಸ್ಟು ಕನಕದಾಸರು ಬಿ. ಕನಕದಾಸರು ಯಾವುದು ಅಂತ ಅಂದರೆ 1 ಆಗುತ್ತೆ. ನಮ್ಮಮ್ಮ ಶಾರದೆ, ಉಮಾ ಮಹೇಶ್ವರಿ. ನೆಕ್ಸ್ಟು ಸಿ. ವಿಜಯದಾಸರು ಬಂದ್ಬಿಟ್ಟು 3ನೇದು ಆಗುತ್ತೆ. ಪವಮಾನ ಜಗದ ಪ್ರಾಣ ಅನ್ನೋದು. ನೆಕ್ಸ್ಟು ಡಿ. ಜಗನ್ನಾಥ ದಾಸರು ಬಂದ್ಬಿಟ್ಟು 2 ಆಗುತ್ತೆ. 2ನೇದು ಎಲ್ಲಿದೆ? ಹರಿತವರಿಗತಿ ಸುಲಭ ಹರಿಯೇ ಪೂಜೆ ಅನ್ನೋದು ಜಗನ್ನಾಥ ದಾಸರದು ಅದೊಂದು ಸಾಲಾಗುತ್ತೆ. ಸೊ ಮ್ಯಾಚ್ ಮಾಡಿದ್ದೀನಿ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗುತ್ತೆ. ಎಗೆ 4, ಬಿಗೆ 1, ಸಿಗೆ 3 ಆಗುತ್ತೆ. ನೆಕ್ಸ್ಟು ಡಿಗೆ 2 ಆಗುತ್ತೆ. ಪಾಸ್ ಮಾಡಿಕೊಂಡು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಕೊಟ್ಟಿರುವ ಆಪ್ಷನ್ಗಳಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅನ್ನೋದಾದರೆ ಇದರಲ್ಲಿ ಸಿದ್ದರಾಮ, ಕಪಿಲ ಸಿದ್ಧ, ಮಲ್ಲಿಕಾರ್ಜುನ ಅಂತ ಇದೆ. ಚನ್ನಬಸವಣ್ಣ, ಕೂಡಲ ಸಂಗಮ ದೇವ, ಅಂಬಿಗರ ಚೌಡಯ್ಯ, ಅಮರೇಶ್ವರ ಲಿಂಗ, ನೆಕ್ಸ್ಟು ಜೇಡರ ದಾಸಿಮಯ್ಯ, ರಾಮನಾಥ ಅಂತ ಇದೆ. ಇಲ್ಲಿ ನೋಡಿ ಇದು ಏನಕ್ಕೆ ತಪ್ಪಾಗಿದೆ ಅಂತ ಅಂದರೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಅಂದರೆ ಆಪ್ಷನ್ ಸಿ. ಅಂಬಿಗರ ಚೌಡಯ್ಯ ಅವ್ರದ್ದು ಕಾವ್ಯನಾಮ ಯಾವುದು ಅಂತ ಅಂದರೆ ಅಂಬಿಗರ ಚೌಡಯ್ಯ ಅಂತಲೇ ಬರುತ್ತೆ. ಇದರಲ್ಲಿ ಅಮರೇಶ್ವರ ಲಿಂಗ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇದು ಒಂದು ತಪ್ಪಾಗಿದೆ, ಹೊಂದಾಣಿಕೆ ಆಗಿಲ್ಲ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಂಬಿಗರ ಚೌಡಯ್ಯ, ಆಪ್ಷನ್ ಸಿ. ನೆಕ್ಸ್ಟ್ ಒನ್ನು ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತೆ ಹೊಂದಾಣಿಕೆ ಯಾವುದಾಗಿಲ್ಲ ಅಂತ ಇಲ್ಲಿ ನೋಡೋದಾದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನ ನೋಡೋಣ. ರತ್ನಾಕರ ವರ್ಣಿ ಬಂದ್ಬಿಟ್ಟು ಅಪರಾಜಿತೇಶ್ವರ ಶತಕ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಕುಮಾರ ವಾಲ್ಮೀಕಿ ವೈರಾವಣ ಕಾಳಗ ಅಂತ ಕೊಟ್ಟಿದ್ದಾರೆ. ಚಾಮರಸ ಶಿವ ತತ್ವ ಚಿಂತಾಮಣಿ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮಣ ದಂಡೇಶ ಪರಮಾನುಭಾವ ಬೋಧೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಇದರಲ್ಲಿ 3 ಮತ್ತು 4 ಹೊಂದಾಣಿಕೆ ಆಗಿಲ್ಲ. ಚಾಮರಸ ಶಿವ ತತ್ವ ಚಿಂತಾಮಣಿ ಅಂತ ಕೊಟ್ಟಿದ್ದಾರೆ. ಲಕ್ಷ್ಮಣ ದಂಡೇಶ ಬಂದ್ಬಿಟ್ಟು ಪರಮಾನುಭವ ಬೋಧೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಆಪ್ಷನ್ 3 ಮತ್ತು 4 ಆಗುತ್ತೆ. ಯಾಕೆ ಅಂತ ಅಂದರೆ ಚಾಮರಸ ಬಂದ್ಬಿಟ್ಟು ಶಿವತತ್ವ ಚಿಂತಾಮಣಿ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಶಿವತತ್ವ ಚಿಂತಾಮಣಿ ಕೃತಿಯನ್ನು ರಚಿಸಿದವರು ಲಕ್ಷ್ಮಣ ದಂಡೇಶ ಆಗ್ತಾರೆ. ಚಾಮರಸರು ಪ್ರಭುಲಿಂಗ ಲೀಲೆ ಬರೆದಿದ್ದಾರೆ, ಅದಕ್ಕೋಸ್ಕರ ಇದು ತಪ್ಪು. ನೆಕ್ಸ್ಟು ಲಕ್ಷ್ಮಣ ದಂಡೇಶ ಬಂದ್ಬಿಟ್ಟು ಪರಮಾನುಭವ ಬೋಧೆ ಅಂತ ಕೊಟ್ಟಿದ್ದಾರೆ, ಅದು ಕೂಡ ತಪ್ಪಾಗಿದೆ. ಏಕೆಂದರೆ ಪರಮಾನುಭವ ಬೋಧೆ ಕೃತಿಯನ್ನು
ನಿಜಗುಣ ಶಿವಯೋಗಿಯವರು ರಚಿಸಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಕೊಟ್ಟಿರೋದು ತಪ್ಪಾಗಿದೆ, ಅದಕ್ಕೆ ಇವೆರಡು ಕೂಡ ಹೊಂದಾಣಿಕೆ ಆಗಿಲ್ಲ. ಇದಕ್ಕೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ರಾಜಶ್ರೇಯದಲ್ಲಿದ್ದ ಕವಿಗಳು ಯಾರು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕೆಂಪು ನಾರಾಯಣ ಮತ್ತು ದೇವಚಂದ್ರ, ತಿರುಮಲಾಚಾರ್ಯ ಮತ್ತು ಚಿಕ್ಕಪ್ಪಾಧ್ಯಾಯ, ನೆಕ್ಸ್ಟು ಬಸವಪ್ಪ ಶಾಸ್ತ್ರಿ ಮತ್ತು ಹಳ್ಳಿಯ ಲಿಂಗರಾಜ, ಲಕ್ಷ್ಮಣ ದಂಡೇಶ ಮತ್ತು ಚಾಟು ವಿಠಲನಾಥ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಬಂದ್ಬಿಟ್ಟು 1 ಮತ್ತು 2 ಆಗುತ್ತೆ. ಕೆಂಪು ನಾರಾಯಣ ಮತ್ತು ದೇವಚಂದ್ರ, ತಿರುಮಲ ಮತ್ತು ಚಿಕ್ಕಪ್ಪಾಧ್ಯಾಯ ಆಗುತ್ತೆ. ಆಪ್ಷನ್ನು 1 ಮತ್ತು 2 ಕರೆಕ್ಟ್ ಆಗಿದೆ. ಇವುಗಳಲ್ಲಿ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ನೋಡಿದ್ರಲ್ಲ, ನಾನು ಇಲ್ಲಿವರೆಗೂ ಈ ಒಂದು ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದ್ದೀನಿ. ತುಂಬಾ ಹೊಂದಿಸಿ ಬರೆಯಿರಿ ಮತ್ತು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮತ್ತು ಅದರಲ್ಲೂ ಯಾವುದು ಹೊಂದಾಣಿಕೆ ಆಗಿಲ್ಲ ಅನ್ನೋದು ತುಂಬಾ ಕೊಟ್ಟಿದ್ದಾರೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಈ ಒಂದು VAO ಎಕ್ಸಾಮ್ಗೆ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ರೆ ಅವ್ರಿಗಂತೂ ಈ ಒಂದು ಕ್ವಶನ್ ಪೇಪರು ತುಂಬಾ ಯೂಸ್ಫುಲ್ ಆಗುತ್ತೆ, ಮತ್ತು ನಾನು ನೆಕ್ಸ್ಟ್ ಮಾಡುವ ವಿಡಿಯೋಗಳು ತುಂಬಾ ಯೂಸ್ ಆಗುತ್ತೆ ಆ ಒಂದು ಎಕ್ಸಾಮ್ಗೆ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.